ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲ 16ನೇ ಅಧ್ಯಾಯ 13ನೇ ವಾಕ್ಯ. ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿಯೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ದಾವೀದನ ಆರಿಸುವಿಕೆಯ ಕುರಿತು 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ಅದಕ್ಕಿಂತ ಮುಂಚೆ ಇಸ್ರಾಯೇಲ್ ಮಕ್ಕಳಿಗೆ ಮೋಶೆ ನಾಯಕತ್ವ ಇತ್ತು, ನಂತರ ಯೆಹೋಶುವನ ನಾಯಕತ್ವ. ಅವರಿಬ್ಬರೂ ಸೇರಿ ಐಗುಪ್ತ ದೇಶದಿಂದ ಅವರನ್ನು ಬಿಡಿಸಿ ಕಾನಾನ್ ದೇಶಕ್ಕೆ ತಂದು ಅವರನ್ನು ನೆಲೆಗೊಳಿಸ್ತಾರೆ. ಆದರೆ ಮೋಶೆಯ ಮರಣವಾಗುತ್ತೆ. ಕಾನಾನ್ ದೇಶಕ್ಕೆ ಎಂಟ್ರಾಗೋದಕ್ಕಿಂತ ಮುಂಚೆ. ಎಂಟ್ರಾದ ನಂತರ ಯೆಹೋಶುವನ ಮರಣವಾಗುತ್ತೆ. ಇಬ್ಬರ ಮರಣದ ನಂತರ ಯಾವ ನಾಯಕರೂ ಇಲ್ಲದೇ ಇದ್ದಾಗ ದೇವರು ಕೆಲವು ನ್ಯಾಯಸ್ಥಾಪಕರುಗಳನ್ನು ಎಬ್ಬಿಸ್ತಾನೆ. ನ್ಯಾಯಸ್ಥಾಪಕರುಗಳು ಅವರನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅವರಿಗೆ ಬೇಕಾದ ನ್ಯಾಯ ಅಥವಾ ಅದೇ ರೀತಿಯಲ್ಲಿ ಯುದ್ಧ, ಈ ಎಲ್ಲ ಕಾರ್ಯಗಳನ್ನ ಮಾಡಿ ಅವರನ್ನು ದೃಢಪಡಿಸುತ್ತಾ ಧೈರ್ಯಪಡಿಸ್ತಾ ಇರ್ತಾರೆ. ಆದರೆ ಸಮುವೇಲನ ಕಾಲ ಬಂದಾಗ ಅವರು ನಮಗೂ ಸಹ ಜನಾಂಗಗಳ ಮಧ್ಯದಲ್ಲಿರುವ ಹಾಗೆ ನಮಗೊಬ್ಬ ಅರಸ ಬೇಕು ಎಂಬುದಾಗಿ ಕೇಳ್ಕೊಳ್ತಾರೆ. ಹಾಗೆ ಅರಸನ ಒಂದು ಆಳ್ವಿಕೆ ಪ್ರಾರಂಭ ಆಗುತ್ತೆ. ಸೌಲ ಮೊದಲನೇ ಅರಸ ಆಗ್ತಾನೆ. ಆದರೆ ಸೌಲನು ದೇವರಿಗೆ ಅವಿಧೇಯನಾದ್ದರಿಂದ ದೇವರು ದಾವೀದನನ್ನು ಆರಿಸ್ಕೊಳ್ಳೋದಕ್ಕೆ ತೀರ್ಮಾನ ಮಾಡ್ತಾರೆ. ನಮಗೆ ಚರಿತ್ರೆ ಎಲ್ಲ ಗೊತ್ತಿದೆ. ದೇವರು ಸಮುವೇಲನಿಗೆ ಹೇಳ್ತಾರೆ, ನೀನು ಬೆತ್ಲೆಹೇಮ್ಗೆ ಹೋಗಬೇಕು, ಇಷಾಯನ ಮನೆಗೆ ಹೋಗಿ ಅವರ ಮಕ್ಕಳಲ್ಲಿ ಒಬ್ಬನನ್ನು ನನಗೆ ರಾಜನಾಗಿ ಅಭಿಷೇಕವನ್ನು ಮಾಡಬೇಕು ಎಂಬುದಾಗಿ ಹೇಳಿದಾಗ ಅಲ್ಲಿ ಸಮುವೇಲನು ಇಷಾಯನ ಮನೆಗೆ ಹೋಗ್ತಾನೆ. ಅವರ ಅಣ್ಣಂದಿರೆಲ್ಲ ಬರ್ತಾರೆ. ಎಲಿಯಾಬ, ಶಮ, ಅಭಿನಾದಾಬ್ ಇವರೆಲ್ಲರೂ ಸಹ ಬರ್ತಾರೆ ಸಮುವೇಲನ ಮುಂದೆ. ಯಾಕೆಂದರೆ ಅವರ ತಂದೆ ತಿಳ್ಕೊಂಡಿರ್ತಾರೆ, ಸಮುವೇಲನ ತಿಳ್ಕೊಂಡಿರ್ತಾರೆ, ನೋಡೋದಕ್ಕೆ ಚೆನ್ನಾಗಿರಬೇಕು, ಹೈಟ್ ಆಗಿರಬೇಕು, ವೆಯ್ಟ್ ಆಗಿರಬೇಕು. ಪ್ರತ್ಯೇಕವಾಗಿ ಈ 3 ಜನ ಸೌಲನ ಸೈನ್ಯದಲ್ಲಿದ್ದವರು. ಅದು ಅರ್ಥ ರೀತಿಯಲ್ಲಿ ಅವರಿಗೆ ಸೈನಿಕರಾಗಿದ್ದಾರೆ. ಅವರಿಗೆ ಯುದ್ಧಾಭ್ಯಾಸ ಗೊತ್ತಿದೆ, ಯುದ್ಧದ ಬಗ್ಗೆ ಗೊತ್ತಿದೆ, ಆರೋಗ್ಯ ಇದೆ, ಜ್ಞಾನ ಇದೆ, ಎಲ್ಲ ಇದೆ. ದೇವರು ಆರಿಸ್ಕೊಂಡಿದ್ದಾರೆ ಅಂತ ಸಮುವೇಲ ತಿಳ್ಕೊಳ್ತಾನೆ. ಆದರೆ ದೇವರು ಹೇಳ್ತಾರೆ, ಆದರೆ 7ನೇ ವಾಕ್ಯದಲ್ಲಿ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಆಗ ಈ ವಾಕ್ಯದ ಮೂಲಕ ನಮಗೆ ಗೊತ್ತಾಗುವಂಥದ್ದು ಏನಂದರೆ, ದೇವರು ಹೃದಯವನ್ನು ನೋಡುವಂತಹ ದೇವರು. ಹೃದಯವನ್ನು ನೋಡಿ ಆ ತೀರ್ಮಾನ ಮಾಡ್ತಾರೆ. ಆದರೆ ಇಲ್ಲಿ 13ನೇ ವಾಕ್ಯದಲ್ಲಿ ನಾವು ಓದಿದ್ದು, ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸ್ತಾನೆ. 3 ಜನರು ಬರ್ತಾರೆ. ಅವರು ಇಲ್ಲ ಅಂದಾಗ ಎಲ್ಲರೂ ಬರ್ತಾರೆ, ಒಬ್ಬೊಬ್ಬರಾಗಿ. ಯಾರನ್ನೂ ದೇವರು ಆರಿಸ್ಕೊಂಡಿಲ್ಲ ಅಂತ ಸಮುವೇಲ ಹೇಳಿದಾಗ ಇಷಾಯನಿಗೊಂದು ಸಂಶಯ ಆಗುತ್ತೆ, ಏನು ಇದು ಅಂತ. ಆದರೆ ಸಮುವೇಲ ಕೇಳ್ತಾನೆ, ಇನ್ನೂ ಯಾರಾದರೂ ಇದ್ದಾರಾ ನಿನ್ನ ಮಕ್ಕಳು? ಒಬ್ಬ ಇದ್ದಾನೆ, ಕಾಡಲ್ಲಿದ್ದಾನೆ, ಅವನ ಕುರಿಗಳನ್ನ ಮೇಯಿಸ್ತಾ ಇದ್ದಾನೆ. ಅವನ್ನ ಕರೆಸ್ತಾರೆ. ಆ ದಾವೀದನು ಬರ್ತಾನೆ. ಚಿಕ್ಕ ಹುಡುಗ, ಯುದ್ಧಾಭ್ಯಾಸ ಗೊತ್ತಿಲ್ಲ, ಯುದ್ಧದ ಬಗ್ಗೆನೇ ಗೊತ್ತಿಲ್ಲ. ಅಣ್ಣಂದ್ರು ಯುದ್ಧದಲ್ಲಿದ್ದರೂ ಸಹ ಇವನು ಯಾವತ್ತೂ ಯುದ್ಧನೂ ನೋಡಿಲ್ಲ. ಆದರೆ ಬಂದ ತಕ್ಷಣ ದೇವರು ಹೇಳ್ತಾರೆ, ಇವನನ್ನೇ ನಾನು ಆರಿಸ್ಕೊಂಡಿರೋದು, ಇವನನ್ನು ಅಭಿಷೇಕಿಸು. ಸಹೋದರರ ಮಧ್ಯದಲ್ಲಿಯೇ ಅವನನ್ನು ಅಭಿಷೇಕಿಸಿದಂಥ ವಾಕ್ಯ ಹೇಳುತ್ತೆ. ಏನದು? ಅವನ ಸಹೋದರರ ಮಧ್ಯದಲ್ಲೇ ಅವನನ್ನು ಅಭಿಷೇಕಿಸಿದನು ಅಂತ ಹೇಳೋದಕ್ಕೆ ಕಾರಣ ಏನು ಅಂದರೆ, ಯೋಗ್ಯತೆ ಇರುವ, ಆರೋಗ್ಯವಿರುವ, ದೃಢಕಾಯರಾಗಿರುವ ಅವರ ಮಧ್ಯದಲ್ಲಿಯೇ ಅದಕ್ಕೆ ಯೋಗ್ಯತೆ ಇಲ್ಲದಂತಹ ದಾವೀದನನ್ನು ದೇವರು ಅಭಿಷೇಕಿಸಿದರು. ದಾವೀದನನ್ನು ದೇವರು ಆರಿಸ್ಕೊಂಡ್ರು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಮ್ಮ ಯೋಗ್ಯತೆಗಳನ್ನು, ನಮ್ಮ ಅರ್ಹತೆಗಳನ್ನು, ನಮ್ಮ ಬಲವನ್ನು ನೋಡುವಾಗ, ನಮ್ಮ ಕುಟುಂಬಗಳಲ್ಲಿ ಅನೇಕರು ನಮಗಿಂತ ಬಲಶಾಲಿಗಳಿದ್ದಾಗ, ನಮಗಿಂತ ಶ್ರೇಷ್ಠರಾದವರಿದ್ದಾಗ, ನಮಗಿಂತ ಜ್ಞಾನಿಗಳಿದ್ದಾಗ, ನಮಗಿಂತ ಸಾಮರ್ಥ್ಯವುಳ್ಳವರಿದ್ದಾಗ, ನಮಗಿಂತ ಆರ್ಥಿಕ ಸದೃಢರಾದವರಿದ್ದಾಗ ಅವರನ್ನೆಲ್ಲ ತಿರಸ್ಕರಿಸಿ ಅವರ ಮಧ್ಯದಲ್ಲಿಯೇ ನಮ್ಮನ್ನು ಆರಿಸಿ, ನಮ್ಮನ್ನು ಅಭಿಷೇಕಿಸಿ ತನ್ನ ಮಗನಾಗಿ ಮಗಳಾಗಿ ಮಾಡಿದಂತಹ ದೇವರಿಗೆ ಎಷ್ಟು ಸ್ತೋತ್ರವನ್ನು ಸಲ್ಲಿಸಲು ಸಾಧ್ಯವಿಲ್ಲ. ದಾವೀದನ ಜೀವಿತದಲ್ಲಿ ಏನು ಹೇಳ್ತಾ ಇದ್ದಾರೆ? ಅವನ ಸಹೋದರರ ಮಧ್ಯದಲ್ಲಿಯೇ ಅಭಿಷೇಕ ಹೊಂದುವುದಕ್ಕೆ ಯೋಗ್ಯತೆ ಇದ್ದಂತಹ ಏಲಿಯಾಬನ ಮುಂದೆ, ಅಭಿನಾದಾಬನ ಮುಂದೆ, ಶಮ್ಮನ ಮುಂದೆ ದಾವೀದನಿಗೆ
ದೇವರು ಸಮುವೇಲನ ಮೂಲಕ ಅಭಿಷೇಕ ಮಾಡಿಸ್ತಾ ಇದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ದೇವರು ಕೊಟ್ಟಿರುವ ಆಶೀರ್ವಾದ ನಿನ್ನ ಬಲದಿಂದ ಸಾಮರ್ಥ್ಯದಿಂದ ಸಿಕ್ಕಿದ್ದಲ್ಲ. ಅನೇಕರಿಗೆ ಬೀಳಬೇಕಾಗಿತ್ತು, ಅನೇಕರಿಗೆ ಆಶೀರ್ವಾದ ಸಿಗಬೇಕಾಗಿತ್ತು. ಆದರೆ ದೇವರು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಆರಿಸಿಕೊಂಡು ನಿನ್ನ ಮೇಲೆ ಒಂದು ಅಭಿಷೇಕ ತೈಲವನ್ನು ಸುರಿಸಿದರೆ, ನಿನ್ನನ್ನು ಸೇವೆಗಾಗಿ ಅಥವಾ ತನ್ನ ಮಗನಾಗಿ ಮಗಳಾಗಿ ಮಾರ್ಪಡಿಸುವುದಕ್ಕಾಗಿ ದೇವರು ಆರಿಸ್ಕೊಂಡಿದ್ರೆ ಈಗಲೇ ಸಮಯದಲ್ಲಿ ಹೇಳಬೇಕು, ದೇವರೇ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ನೀನು ಮಾಡಿದ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಇವತ್ತು ದಾವೀದನಿಗೆ ಕೇಳಿದ್ರೆ ದಾವೀದನ ಹೇಳ್ತಾನೆ, ಈ ರಾಜನಾಗುವುದಕ್ಕೆ ನಾನು ಅರ್ಹನಾಗಿರಲಿಲ್ಲ, ಯಾವ ಯೋಗ್ಯತೆ ನನಗಿರಲಿಲ್ಲ. ನನ್ನ ಜೀವಿತದಲ್ಲಿ ಅಯೋಗ್ಯತೆಯನ್ನೇ ಯೋಗ್ಯತೆಯಾಗಿ ಲೆಕ್ಕಿಸಿ ನನ್ನನ್ನು ಈ ಸ್ಥಾನಕ್ಕೆ ತಂದದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಿಮ್ಮ ಜೀವಿತದಲ್ಲಿ ಇವತ್ತಿರುವಂಥ ಆಶೀರ್ವಾದಕ್ಕೆ ನಾವು ಅರ್ಹರಾಗಿರಲಿಲ್ಲ. ದೇವರು ಕೊಟ್ಟಂತಹ ಆ ಕೃಪೆಗಾಗಿ, ದೇವರು ತೋರಿದಂತಹ ಕನಿಕರಕ್ಕಾಗಿ, ಕರುಣೆಗಾಗಿ ದೇವರಿಗೆ ಸ್ತೋತ್ರ ಮಾಡುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡ್ತೇವೆ. ಅಪ್ಪ, ಯಾವ ಯೋಗ್ಯತೆ ಇಲ್ಲದಂತಹ ನಮ್ಮನ್ನು ನೀನು ಆರಿಸಿಕೊಂಡು ನಿನ್ನ ಮಕ್ಕಳಾಗಿ ನಮ್ಮನ್ನು ಮಾಡಿದ್ದಿ, ನಮಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನ ಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಪ್ಪ, ನಿನ್ನ ಚಿತ್ತದ ಮೇರೆಗೆ ನಮ್ಮನ್ನು ನಡೆಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. God bless you.